ಆತ್ಮೀಯ ವೀಕ್ಷಕರೇ, ನೀವೆಲ್ಲರೂ ಹೇಗಿದ್ದೀರಿ? ಸಂತೋಷವಾಗಿದ್ದೀರಾ? ದೇವರ ವಾಕ್ಯವು ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಅದನ್ನು ನಿಮ್ಮದಾಗಿ ಮಾಡಿಕೊಳ್ಳಿರಿ. ತಮ್ಮ ಬಗ್ಗೆ ತಾವೇ ಕೊಂಬೂದಿಸುವವರು ನಮ್ಮ ಮಧ್ಯದಲ್ಲಿರುತ್ತಾರೆ. ಇತರರು ಮಾಡಿದ ಒಳ್ಳೆಯ ಕೆಲಸಗಳಲ್ಲಿ ತಮ್ಮನ್ನು ಹೆಚ್ಚಿಸಿಕೊಳ್ಳುವುದರ ಜೀವಿತ ಅರಸನಾದ ಸೌಲನಂತೆ ಇರುತ್ತದೆ. ಒಂದು ವೇಳೆ ನಾವು ಆ ರೀತಿಯಾಗಿ ಇರುವುದಾದರೆ ಇಂದಿನ ವಾಕ್ಯ ಅಧ್ಯಯನದಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಂಡು ತಿದ್ದಿಕೊಂಡು ದೇವರನ್ನು ಆರಾಧಿಸೋಣವೇ? ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮ ತಂದೆ ಕರುಣೆಯುಳ್ಳವನಾಗಿರುವ ಪ್ರಕಾರವೇ ನೀವು ಕರುಣವುಳ್ಳವರಾಗಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಇಂದು ನಾವು 1ನೇ ಸಮುವೇಲನ ಪುಸ್ತಕದ 13ನೇ ಅಧ್ಯಾಯದ ಧ್ಯಾನವನ್ನು ಮತ್ತು 14ನೇ ಅಧ್ಯಾಯದ ಧ್ಯಾನವನ್ನು ಕೂಡ ಮಾಡಲಿದ್ದೇವೆ. ಮುಖ್ಯ ಪ್ರಸ್ತಾಪವನ್ನು ನೋಡುವಾಗ ಸೌಲನು ದೇವರಿಗೆ ವಿರುದ್ಧ ನಿಂತದ್ದು ಎಂಬುದಾಗಿದೆ. ಪ್ರಿಯರೇ, ಈಗ ಸೌಲನ ನಿಜವಾದ ವ್ಯಕ್ತಿತ್ವ ಕಂಡುಬರತೊಡಗುತ್ತದೆ. ಮಿಕ್ಮಾಷಿನಲ್ಲಿ ಅವನ ಮಗನಾದ ಯೋನಾತಾನನಿಗೆ ಯುದ್ಧದಲ್ಲಿ ಜಯ ದೊರಕುತ್ತದೆ. ಆದರೆ ಸೌಲನು ಅದರ ಲಾಭವನ್ನು ತನ್ನದಾಗಿ ಮಾಡಿಕೊಳ್ಳುತ್ತಾನೆ ಮತ್ತು ಉತ್ಸಾಹ ಬರದಲ್ಲಿ ಸೌಲನು ಯಾಜಕರ ಕೊಠಡಿಗೆ ಪ್ರವೇಶಿಸುತ್ತಾನೆ. ಸೌಲನನ್ನು ಸಮುವೇಲನು ಗದರಿಸಿ ಅವನನ್ನು ತಿರಸ್ಕರಿಸುತ್ತಾನೆ. ಪ್ರಿಯರೇ, ಅರಸನಾದ ಸೌಲನ ಕುರಿತಾಗಿ ನಾನು 9ನೇ ಅಧ್ಯಾಯದಲ್ಲಿ ಹೇಳಿದ ಮಾತುಗಳು ಇಲ್ಲಿ ಸತ್ಯವಾಗಿ ಕಾಣುತ್ತವೆ. ಸೌಲನ ಬಾಹ್ಯ ತೋರಿಕೆಯು ಅವನನ್ನು ಅರಸನಂತೆ ಕಾಣಿಸಿದರೂ ಒಳಗಿನಿಂದ ಅವನು ಅರಸನಾಗಿಯೇ ಇರಲಿಲ್ಲ. ಅವನು ಕಾಗದದ ಗೊಂಬೆಯಂತಿದ್ದನು. 1ನೇ ಸಮುವೇಲ 13ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಸೌಲನು ಅರಸನಾದಾಗ 30 ವರ್ಷದವನಾಗಿದ್ದನು. ಅವನು ಇಸ್ರಾಯೇಲ್ಯರನ್ನು 2 ವರ್ಷ ಆಳಿದ ನಂತರ ಅವರಿಂದ 3,000 ಮಂದಿ ಸೈನಿಕರನ್ನು ಆರಿಸಿಕೊಂಡು ಅವರಲ್ಲಿ 2,000 ಜನರನ್ನು ಮಿಕ್ಮಾಷಿನಲ್ಲಿಯೂ ಬೇತೇಲಿನ ಗುಡ್ಡದಲ್ಲಿಯೂ ಇಟ್ಟುಕೊಂಡನು. ಉಳಿದ 1,000 ಜನರನ್ನು ಬೆನ್ಯಾಮೀನರ ಗಿಬೆಯಲ್ಲಿದ್ದ ಯೋನಾತಾನನ ವಶಕ್ಕೆ ಕೊಟ್ಟನು. ಬೇರೆ ಇಸ್ರಾಯೇಲ್ಯರನ್ನು ಅವರವರ ಮನೆಗಳಿಗೆ ಕಳುಹಿಸಿದನು. ಯೋನಾತಾನನು ಗೆಬದಲ್ಲಿದ್ದ ಫಿಲಿಷ್ಟಿಯರ ಠಾಣವನ್ನು ನಾಶ ಮಾಡಿದನು. ಈ ವರ್ತಮಾನವು ಫಿಲಿಷ್ಟಿಯರಿಗೆ ಮುಟ್ಟಿತು. ಈ ಸಂಗತಿಯು ಎಲ್ಲ ಇಬ್ರಿಯರಿಗೆ ಗೊತ್ತಾಗುವಂತೆ ಸೌಲನು ದೇಶದಲ್ಲೆಲ್ಲ ಕೊಂಬೂದಿಸಿದನು. ಸೌಲನು ಫಿಲಿಷ್ಟಿಯರ ಠಾಣವನ್ನು ನಾಶ ಮಾಡಿದ್ದರಿಂದ ತಾವು ಅವರ ದ್ವೇಷಕ್ಕೆ ಗುರಿಯಾದವೆಂದು ಇಸ್ರಾಯೇಲ್ಯರು ತಿಳಿದು ಗಿಲ್ಗಾಲಿಗೆ ಬಂದು ಸೌಲನನ್ನು ಕೂಡಿಕೊಂಡರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೌಲನ ನಿಜವಾದ ಗುಣ ಹೊರಗೆ ಬರತೊಡಗುತ್ತದೆ. ಈ ವಚನಗಳಲ್ಲಿ ನಾವು ಯೋನಾತಾನನು ಫಿಲಿಷ್ಟಿಯರ ಠಾಣವನ್ನು ನಾಶ ಮಾಡಿದೆನೆಂದು ಓದುತ್ತೇವೆ. ಆದರೆ ಇದರ ಹೊಗಳಿಕೆ ಯಾರಿಗಾಗುತ್ತದೆ? ಸೌಲನಿಗೆ ಯೋನಾತಾನನು ಒಬ್ಬ ಸಮರ್ಥ ಸೇನಾ ನಾಯಕನಾಗಿ ಕಂಡುಬರುತ್ತಾನೆ. ಮುಂದೆ ಅವನು ಚತುರ ಸೈನ್ಯ ತಂತ್ರವನ್ನು ಪ್ರಯೋಗಿಸಿ ಇನ್ನೊಂದು ಜಯವನ್ನು ಸಂಪಾದಿಸುವುದನ್ನು ಕಾಣುತ್ತೇವೆ. ಆದರೆ ಈ ಮೊದಲ ಯುದ್ಧದಲ್ಲಿ ಯೋನಾತಾನನು ಯುದ್ಧ ಮಾಡಿದ್ದನು. ಆದರೆ ಸೌಲನು ತುತ್ತೂರಿ ಊದಿಸಿಕೊಂಡನು. ಜಯದ ಹೊಗಳಿಕೆಯನ್ನು ತನ್ನದಾಗಿಸಿಕೊಂಡನು. ತನ್ನ ಕೊಂಬನ್ನು ತಾನೇ ಊದಿಕೊಳ್ಳದಿದ್ದರೆ ಕೊಂಬು ಊದಲ್ಪಡದೆ ಹೋಗುತ್ತದೆ ಎಂಬ ಮಾತನ್ನು ಸೌಲನು ನಂಬಿಕೊಂಡಿರಬೇಕು. ಸೌಲನು ಯುದ್ಧದ ಜಯಕ್ಕಾಗಿ ಮಗನಿಗೆ ತಕ್ಕ ಹೊಗಳಿಕೆ ಸಲ್ಲಿಸದೆ ತನ್ನ ಕೊಂಬನ್ನು ತಾನೇ ಊದಿಕೊಂಡನು. ಅವನು ಇಸ್ರಾಯೇಲ್ಯರನ್ನು ಕೂಡಿಸಿ ಅವರಿಗೆ ಸುಳ್ಳು ವರದಿಯನ್ನು ಕೊಟ್ಟನು. ಸೈನಿಕರಿಗೆ ಈ ವರದಿ ಸುಳ್ಳೆಂದು ತಿಳಿದಿತ್ತು. ಯಾಕಂದರೆ ಯೋನಾತಾನನ ಜೊತೆಯಲ್ಲಿದ್ದವರಿಗೂ ಅದು ಗೊತ್ತಿತ್ತು. ಸೌಲನ ಸೈನ್ಯದಲ್ಲಿ ಏನೋ ಕೊರತೆ ಇದೆಯೆಂದು ಜನರು ಸಂದೇಹಿಸುವಂತಾಯಿತು. ಇದರಲ್ಲಿ ಸೌಲನು ದೀನತೆಯುಳ್ಳವನಾಗಿದ್ದಾನೋ? ಸೌಲನು ತೋರಿಸಿದ ದೀನತೆ ತೋರಿಕೆಯದೆಂದು ನಾನು ಮೊದಲೇ ತಿಳಿಸಿದ್ದೆ. ಈಗ ಅದು ಸತ್ಯವೆಂದು ಕಂಡುಬರುತ್ತದೆ. 1ನೇ ಸಮುವೇಲ 13ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆಗ ಫಿಲಿಷ್ಟಿಯರು ಇಸ್ರಾಯೇಲ್ಯರೊಡನೆ ಯುದ್ಧ ಮಾಡುವುದಕ್ಕೋಸ್ಕರ 30,000 ರಥಬಲವನ್ನು 6,000 ಅಶ್ವಬಲವನ್ನು ಸಮುದ್ರದ ಮರಳಿನಷ್ಟು ಅಸಂಖ್ಯವಾದ ಕಾಲ್ಬಲವನ್ನು ತೆಗೆದುಕೊಂಡು ಬಂದು ಬೇತಾವೇನಿನ ಪೂರ್ವ ದಿಕ್ಕಿನಲ್ಲಿರುವ ಮಿಕ್ಮಾಷಿನಲ್ಲಿ ಪಾಳೆಯ ಮಾಡಿಕೊಂಡರು. ಇಸ್ರಾಯೇಲ್ಯರಿಗೆ ಕೇಡು ಬಂದಿತು. ತಾವು ಇಕ್ಕಟ್ಟಿನಲ್ಲಿದ್ದೇವೆಂದು ಅವರು ತಿಳಿದು ಗವಿ, ಕಾಡು, ಬಂಡೆ, ನೆಲಮನೆ, ಗುಂಡಿ ಇವುಗಳಲ್ಲಿ ಅಡಗಿಕೊಂಡರು ಎಂಬುದಾಗಿ. ಪ್ರಿಯರೇ, ಫಿಲಿಷ್ಟಿಯರು ತಮಗಾದ ನಷ್ಟದಿಂದ ಚೇತರಿಸಿಕೊಂಡು ಹೆಚ್ಚಿನ ಸೈನ್ಯ ಬಲದೊಂದಿಗೆ ಇಸ್ರಾಯೇಲ್ಯರ ವಿರುದ್ಧ ಯುದ್ಧಕ್ಕೆ ಬಂದರು. 1ನೇ ಸಮುವೇಲ 13ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ.
ಸೌಲನು ಸಮುವೇಲನ ಆಜ್ಞೆಯಂತೆ ಗಿಲ್ಗಾಲನಲ್ಲೇ 7 ದಿವಸ ಇದ್ದರೂ ಸಮುವೇಲನು ಬರಲಿಲ್ಲ. ಅಷ್ಟರಲ್ಲಿ ಜನರು ಚದರಿ ಹೋದರು. ಆಗ ಸೌಲನು ಜನರಿಂದ ಸರ್ವಾಂಗ ಹೋಮಕ್ಕೂ ಸಮಾಧಾನ ಯಜ್ಞಕ್ಕೂ ಬೇಕಾದದನ್ನು ತರಿಸಿ ಸರ್ವಾಂಗ ಹೋಮವನ್ನು ಅರ್ಪಿಸಿದನು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಸೌಲನ ಕುರಿತು ಇನ್ನೊಂದು ಸಂಗತಿ ಪ್ರಕಟವಾಗುತ್ತದೆ. ತಾನು ಅರಸನಾಗಿರುವುದರಿಂದ ಸರ್ವಾಂಗ ಹೋಮವನ್ನು ಅರ್ಪಿಸಬಹುದೆಂದು ಅವನು ಯೋಚಿಸಿಕೊಂಡನು. ಮುಂದಕ್ಕೆ ಉಜ್ಜೀಯನೆಂಬ ಅರಸನು ಕೂಡ ತಾನು ಯಾಜಕನ ಕೆಲಸವನ್ನು ಮಾಡಬಹುದೆಂದು ನೆನೆಸಿದ್ದನ್ನು ನಾವು ನೋಡುತ್ತೇವೆ. ದೇವರು ಅವನನ್ನು ಕಠಿಣವಾಗಿ ದಂಡಿಸಿದನು. ಅವನು ಕುಷ್ಠರೋಗಿಯಾದನು. ಲೇವಿಯ ಕುಲದ ಯಾಜಕನು ಮಾತ್ರ ಸರ್ವಾಂಗ ಹೋಮವನ್ನು ಅರ್ಪಿಸಬಹುದೆಂದು ದೇವರ ಸ್ಪಷ್ಟ ನಿಯಮವನ್ನು ಸೌಲನು ಅಲಕ್ಷಿಸಿದನು. 1 ಸಮುವೇಲ 13ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಅದು ತೀರುವಷ್ಟರಲ್ಲೇ ಸಮುವೇಲನು ಬಂದನು. ಸೌಲನು ಅವನನ್ನು ವಂದಿಸೋಕ್ಕೋಸ್ಕರ ಎದುರಿಗೆ ಹೋಗಲು ಸಮುವೇಲನು ಅವನನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು ಅವನು, ಜನರು ಚದರಿ ಹೋಗುವುದನ್ನು, ನೀನು ನಿಯಮಿತ ಕಾಲದಲ್ಲಿ ಬಾರದಿರುವುದನ್ನು, ಫಿಲಿಷ್ಟಿಯರು ಮಿಕ್ಮಾಷಿನಲ್ಲಿ ನಮಗೆ ವಿರೋಧವಾಗಿ ಕೂಡಿ ಬಂದಿರುವುದನ್ನು ನೋಡಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೌಲನು ಸಮುವೇಲನಿಗಾಗಿ ಕಾಯಲು ಸಿದ್ಧನಿರಲಿಲ್ಲ. ಅವನು ತಾಳ್ಮೆ ಇಲ್ಲದವನಾಗಿ ತನ್ನ ಸ್ವಂತ ಯೋಚನೆಯಂತೆ ನಡೆಕೊಂಡನು. ಸಮುವೇಲನ ಬರುವಿಕೆಗಾಗಿ ತಾನು ಕಾಯದೇ ಇರುವುದಕ್ಕೆ ಅವನು 3 ಕಾರಣಗಳನ್ನು ಯೋಚಿಸಿಕೊಂಡನು. ಅದರಲ್ಲಿ ಮೊದಲನೆಯದು, ಜನರೆಲ್ಲ ಚದರಿ ಹೋಗಿದ್ದರು. ಎರಡನೆಯದು, ಫಿಲಿಷ್ಟಿಯರು ಅವರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರುತ್ತಿದ್ದರು. ಮೂರನೆಯದು, ಸಮುವೇಲನು ಬರುವುದಕ್ಕೆ ಸ್ವಲ್ಪ ತಡವಾಯಿತು ಎಂಬುದೇ. ಪ್ರಿಯರೇ, ಸೌಲನು ತನ್ನ ಸ್ವಂತ ಆಲೋಚನೆಗಳನ್ನೇ ಮಾಡಿಕೊಂಡನು. ಬೇರೆಯವರನ್ನು, ಪರಿಸ್ಥಿತಿಯನ್ನು ದೂರುತ್ತಿದ್ದನು. ಬನ್ನಿರಿ, ಮುಂದಕ್ಕೆ ನಾವು 1 ಸಮುವೇಲ 13ನೇ ಅಧ್ಯಾಯ 12ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ನಾನು ಯೆಹೋವನಿಗೆ ಶಾಂತ್ಯಾರ್ಪಣೆಯನ್ನು ಸಲ್ಲಿಸುವುದಕ್ಕಿಂತ ಮೊದಲೇ ಫಿಲಿಷ್ಟಿಯರು ಗಿಲ್ಗಾಲಿಗೆ ಬಂದು ನನ್ನ ಮೇಲೆ ಬಿದ್ದಾರೆಂದು ಭಯಪಟ್ಟು ಸರ್ವಾಂಗ ಹೋಮವನ್ನು ಸಮರ್ಪಿಸುವುದಕ್ಕೆ ಮುಂಗೊಂಡೆನು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾನೇ ಮುಂದೆ ಬಿದ್ದು ಹೋಮವನ್ನು ಅರ್ಪಿಸಿ ದೇವರನ್ನು ಬೇಡಿಕೊಂಡನು. ಆದರೆ ಅವನ ಮಾತು ಸುಳ್ಳೆಂದು ನಾನು ಹೇಳುತ್ತೇನೆ. ಅವನು ಕಪಟ ಭಕ್ತಿಯನ್ನು ತೋರಿಸುವನಾದನು. ಸೌಲನ ನಿಜ ಗುಣವು ಈಗ ಹೊರಬರುತ್ತಿದೆಯಲ್ಲವೇ? 1 ಸಮುವೇಲ 13ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಆಗ ಸಮುವೇಲನು, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದಿ. ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಕೊಳ್ಳಲಿಲ್ಲ. ಕೈಕೊಂಡಿದ್ದರೆ ಆತನು ನಿನ್ನ ರಾಜ್ಯವನ್ನು ಇಸ್ರಾಯೇಲ್ಯರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು. ಈಗಲಾದರೂ ನಿನ್ನ ಅರಸುತನವು ನಿಲ್ಲುವುದಿಲ್ಲ. ನೀನು ಯೆಹೋವನ ಆಜ್ಞೆಯನ್ನು ಕೈಕೊಳ್ಳದೇ ಹೋದುದರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೌಲನು ದೇವರಿಗೆ ವಿಧೇಯನಾದರೆ ಆಶೀರ್ವದಿಸಲ್ಪಡುತ್ತಾನೆಂದು, ಅವಿಧೇಯನಾದರೆ ದಂಡನೆ ಬರುತ್ತದೆಂದು ಆರಂಭದಲ್ಲೇ ಅವನಿಗೆ ತಿಳಿಸಲ್ಪಟ್ಟಿತು. ಅಧಿಪತಿಯಾದವನು ದೇವರಿಗೆ ವಿಧೇಯನಾಗಲೇಬೇಕಿತ್ತು. ಪ್ರಿಯರೇ, ಈಗಿನ ಜಗತ್ತಿಗೆ ಬೇಕಾಗಿರುವುದೆಂದರೆ ದೇವರಿಂದ ಆಳಲ್ಪಡುವ ಅಧಿಪತಿಗಳು. ಇಂತಹ ಅಧಿಪತಿಗಳಿಲ್ಲದ್ದರಿಂದಲೇ ನಮ್ಮ ಸಮಸ್ಯೆಗಳು ಉದ್ಭವವಾಗುತ್ತವೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಹಿಂತಿರುಗಿ ಬರುವವರೆಗೆ ಇಂಥ ಪರಿಪೂರ್ಣ ಅಧಿಪತಿ ನಮಗೆ ದೊರಕಲಾರನು. ಇದು ಈ ಲೋಕದ ಕುರಿತಾಗಿರುವ ಅಂತಿಮ ಗುರಿಯಾಗಿದೆ. ಪ್ರಿಯರೇ, ಸೌಲನು ಅವಿಧೇಯನಾದ್ದರಿಂದ ದೇವರು ಇನ್ನೊಬ್ಬನನ್ನು ಅರಸನಾಗಿ ಆರಿಸುತ್ತಾನೆ. ಅವನು ಸ್ವಲ್ಪ ಸಮಯದ ನಂತರ ನಮಗೆ ಕಾಣಿಸಲ್ಪಡುತ್ತಾನೆ. 1 ಸಮುವೇಲ 13ನೇ ಅಧ್ಯಾಯ 15ರಿಂದ 17ನೇ ವಚನವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆನಂತರ ಸಮುವೇಲನು ಗಿಲ್ಗಾಲನ್ನು ಬಿಟ್ಟು ಬೆನ್ಯಾಮೀನರ ಗಿಬೆಯಕ್ಕೆ ಹೋದನು. ಸೌಲನು ತನ್ನ ಜೊತೆಯಲ್ಲಿದ್ದ ಸೈನಿಕರನ್ನು ಲೆಕ್ಕಿಸಿದಾಗ 600 ಮಂದಿ ಇದ್ದರು. ಅವರೊಡನೆ ಅವನು, ಅವನ ಮಗನಾದ ಯೋನಾತಾನನು ಬೆನ್ಯಾಮೀನರ ಗೆಬದಲ್ಲಿ ಇಳುಕೊಂಡರು. ಫಿಲಿಷ್ಟಿಯರು ಮಿಕ್ಮಾಷಿನಲ್ಲಿ ಪಾಳೆಯ ಮಾಡಿಕೊಂಡಿದ್ದರು. ಸುಲಿಗೆ ಮಾಡುವುದಕ್ಕೋಸ್ಕರ ಫಿಲಿಷ್ಟಿಯರ ಪಾಳೆಯದಿಂದ 3 ಗುಂಪುಗಳು ಹೊರಟು ಒಂದು ಗುಂಪು ಒಫ್ರದ ಮಾರ್ಗವಾಗಿ ಶೂವಾಲ್ ದೇಶಕ್ಕೂ ಎಂಬುದಾಗಿ. ಪ್ರಿಯರೇ, ಯುದ್ಧವು ಪ್ರಾರಂಭವಾಗುವುದರಲ್ಲಿತ್ತು. ಜನರು ಶಸ್ತ್ರತ್ಯಾಗ ಮಾಡಿದ್ದರ ನಿಜವಾದ ಅಪಾಯವನ್ನು ಈಗ ಕಾಣಲಿಕ್ಕಿದ್ದೇವೆ. 1 ಸಮುವೇಲ 13ನೇ ಅಧ್ಯಾಯ 19ರಿಂದ 21ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಇಬ್ರಿಯರು ಈಟಿ ಕತ್ತಿಗಳನ್ನು ಮಾಡಕೂಡದೆಂದು ಫಿಲಿಷ್ಟಿಯರ ಆಜ್ಞೆ ಇದ್ದದರಿಂದ ಇಸ್ರಾಯೇಲ್ ದೇಶದಲ್ಲಿ ಅವುಗಳನ್ನು ಮಾಡುವ ಕಮ್ಮಾರರೇ ಇರಲಿಲ್ಲ. ಅವರು ತಮ್ಮ ನೇಗಲಿನ ಗುಳ, ಸಲಿಕೆ, ಕೊಡಲಿ, ಗುದ್ದಲಿ ಇವುಗಳನ್ನು ಹಣಿಸುವುದಕ್ಕೋಸ್ಕರ ಫಿಲಿಷ್ಟಿಯರ ಹತ್ತಿರವೇ ಹೋಗಬೇಕಿತ್ತು.
ಗುದ್ದಲಿ, ಸಲಿಕೆ, ತ್ರಿಶೂಲ, ಕೊಡಲಿ, ಮುಳ್ಳುಗೋಲು ಇವುಗಳನ್ನು ಹದ ಮಾಡುವುದಕ್ಕೋಸ್ಕರ ಅವರಲ್ಲಿ ಹರ ಮಾತ್ರ ಇತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಫಿಲಿಷ್ಟಿಯರು ಇಸ್ರಾಯೇಲ್ಯರನ್ನು ಶಸ್ತ್ರಹೀನರನ್ನಾಗಿ ಮಾಡಿದ್ದರು. ಆದರೆ ಕೆಲವು ಕೃಷಿಯ ಉಪಕರಣಗಳಿಗೆ ಮಾತ್ರ ಒಪ್ಪಿಗೆಯಿತ್ತು. ಆದರೆ ಅವುಗಳನ್ನು ಹರಿತ ಮಾಡಲಿಕ್ಕೂ ಫಿಲಿಷ್ಟಿಯರ ಬಳಿಗೇ ಹೋಗಬೇಕಿತ್ತು. ಇಸ್ರಾಯೇಲ್ಯರಲ್ಲಿ ಎಷ್ಟು ಇಂತಹ ವಸ್ತುಗಳಿವೆ ಎಂಬ ಸರಿಯಾದ ಲೆಕ್ಕ ಫಿಲಿಷ್ಟಿಯರಿಗೆ ಈ ಮೂಲಕ ತಿಳಿಯುತ್ತಿತ್ತು. ಮುಂದಕ್ಕೆ ನಾವು 1 ಸಮುವೇಲ 13ನೇ ಅಧ್ಯಾಯ 22 ಮತ್ತು 23ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಹೀಗಿರುವುದರಿಂದ ಯುದ್ಧ ಪ್ರಾರಂಭವಾದಾಗ ಸೌಲ ಯೋನಾತಾನರ ಹೊರತು ಅವರ ಜೊತೆಯಲ್ಲಿದ್ದ ಜನರಲ್ಲಿ ಒಬ್ಬನ ಕೈಯಲ್ಲಾದರೂ ಕತ್ತಿಯಾಗಲಿ ಬರ್ಜಿಯಾಗಲಿ ಇರಲಿಲ್ಲ. ಫಿಲಿಷ್ಟಿಯರ ಕಾವಲ ದಂಡು ಮಿಕ್ಮಾಷಿನ ಕಣಿವೆಯ ಕಡೆಗೆ ಹೊರಟಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಬ್ಬರು ವ್ಯಕ್ತಿಗಳು, ಸೌಲ, ಯೋನಾತಾನರು, ಇವರು ಮಾತ್ರ ಖಡ್ಗಗಳನ್ನು ಹೊಂದಿದ್ದರು. ಸೈನ್ಯದ ಇತರರು ನೇಗಲಿನ ಗುಳ, ಸಲಿಕೆ, ಕೊಡಲಿ, ಗುದ್ದಲಿ ಇತ್ಯಾದಿ ವಸ್ತುಗಳನ್ನೇ ಹಿಡುಕೊಂಡಿದ್ದಿರಬೇಕು. ಸೌಲನ ಸೈನ್ಯ ಯುದ್ಧಕ್ಕೆ ಸಿದ್ಧವಾದದ್ದು ಹೀಗೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 1 ಸಮುವೇಲನ ಪುಸ್ತಕದ 14ನೇ ಅಧ್ಯಾಯ ಧ್ಯಾನವನ್ನು ಮುಂದುವರಿಸೋಣ. ಇದರ ಮುಖ್ಯ ಪ್ರಸ್ತಾಪ ಫಿಲಿಷ್ಟಿಯರ ಮೇಲೆ ಯೋನಾತಾನನ ಜಯ, ಸೌಲನ ಅವಸರದ ಅಪ್ಪಣೆಯನ್ನು ಮೀರಿದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋನಾತಾನನಿಗೆ ಮತ್ತೊಮ್ಮೆ ಮಹಾಜಯ ಉಂಟಾಗುತ್ತದೆ. ಸೌಲನು ಇದರ ಹೊಗಳಿಕೆಯನ್ನು ತನ್ನದಾಗಿ ಮಾಡಿಕೊಂಡು ತನ್ನಲ್ಲಿನ ಅಸೂಯೆಯನ್ನು ತೋರಿಸ್ತಾನೆ. ಅವನು ತನ್ನ ಸ್ವಂತ ಮಗನನ್ನೇ ನಾಶ ಮಾಡುವುದಕ್ಕಿದ್ದನು. ಇಸ್ರಾಯೇಲ್ಯರು ಅಲ್ಪಸಂಖ್ಯೆಯಲ್ಲಿದ್ದು ಯಾವುದೇ ಥರದ ಯುದ್ಧಶಸ್ತ್ರಗಳಿಲ್ಲದೆ ಇದ್ದರೂ ಯೋನಾತಾನನು ಉಪಯೋಗಿಸಿದ ಯುದ್ಧ ತಂತ್ರದಿಂದ ಅವರಿಗೆ ಪ್ರಯೋಜನವಾಯಿತು. ಈ ಯುದ್ಧದ ವಿವರಗಳಿಗೆ ಹೋಗದೆ ಇದರಲ್ಲಿನ ನಮಗಿರುವ ವಿಶೇಷವಾದ ಆತ್ಮಿಕ ಪಾಠವನ್ನು ಗಮನಿಸೋಣ. 1 ಸಮುವೇಲ 14ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದಿದೆ: ಆನಂತರ ಸೌಲನು ಅಹಿಯನಿಗೆ ಎಫೋದನ್ನು ತೆಗೆದುಕೊಂಡು ಬಾ ಎಂದು ಆಜ್ಞಾಪಿಸಿದನು. ಆ ಕಾಲದಲ್ಲಿ ಇವನು ಇಸ್ರಾಯೇಲರೊಳಗೆ ಎಫೋದನ್ನು ಧರಿಸುತ್ತಿದ್ದನಷ್ಟೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೌಲನು ಮಂಜೂಷವನ್ನು ಯುದ್ಧರಂಗಕ್ಕೆ ತರಿಸಬಾರದಿತ್ತು. ಸಮುವೇಲನ ಕಾಲದಲ್ಲಿ ನಾವು ನೋಡಿದಂತೆ ಇಸ್ರಾಯೇಲ್ಯರು ಮಂಜೂಷವನ್ನು ಮೂಢವಾದ ರೀತಿಯಲ್ಲಿ ಉಪಯೋಗಿಸುತ್ತಿದ್ದರಿಂದ ಈಗ ತಮಗೆ ಯುದ್ಧದಲ್ಲಿಯೂ ಅದರಿಂದ ಲಾಭವಾದೀತೆಂದು ನೆನೆಸಿದರು. ಸೌಲನು ಇಲ್ಲಿ ಹಾಗೆಯೇ ಭಾವಿಸಿದ್ದಿರಬೇಕು. 1 ಸಮುವೇಲ 14ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಹೀಗೆ ಯೆಹೋವನು ಆ ದಿನದಲ್ಲಿ ಇಸ್ರಾಯೇಲರಿಗೆ ಜಯವನ್ನುಂಟು ಮಾಡಿದನು. ಯುದ್ಧವು ಬೇತಾವೇನಿನ ಆಚೆಯ ತನಕ ನಡೆಯಿತು ಎಂಬುದಾಗಿ. ಪ್ರಿಯರೇ, ಸೌಲನು ಮಂಜೂಷವನ್ನು ಯುದ್ಧದ ಸ್ಥಳಕ್ಕೆ ತರಿಸಿದನಾದರೂ ಮಾನವ ರೀತಿಯಲ್ಲಿ ಯೋನಾತಾನನ ಯುದ್ಧ ತಂತ್ರದಿಂದಾಗಿ ಅವರಿಗೆ ಜಯ ಉಂಟಾಯಿತು. ದೇವರು ಈ ಯೌವನಸ್ಥನೊಂದಿಗಿದ್ದನು. ಆದರೆ ಅವನು ಹೆಚ್ಚು ಕಾಲ ಜೀವಿಸದಿದ್ದುದು ದುರದೃಷ್ಟಕರ. ಆ ದಿನದಲ್ಲಿ ದೇವರು ಇಸ್ರಾಯೇಲ್ಯರನ್ನು ಕಾಪಾಡಿದನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಸೌಲನ ಅವಸರದ ಆಜ್ಞೆ ಮೀರಲ್ಪಟ್ಟದ್ದು ಎಂಬುದನ್ನು ನೋಡೋಣ. 1 ಸಮುವೇಲ 14ನೇ ಅಧ್ಯಾಯ 24ನೇ ವಚನದಿಂದ 28ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆ ದಿವಸ ಸೌಲನು ಇಸ್ರಾಯೇಲ್ಯರನ್ನು ಕುರಿತು, ಶತ್ರುಗಳಿಗೆ ಮುಯಿ ತೀರಿಸುವುದಕ್ಕೋಸ್ಕರ ನಿಮ್ಮಲ್ಲಿ ಒಬ್ಬನಾದರೂ ಸಾಯಂಕಾಲದವರೆಗೆ ಊಟ ಮಾಡಬಾರದು, ಮಾಡಿದವನು ಶಾಪಗ್ರಸ್ತನಾಗಲಿ ಎಂದು ಆಣೆ ಇಟ್ಟಿದ್ದರಿಂದ ಅಂದು ಅವರೆಲ್ಲರೂ ಬಹುವಾಗಿ ಬಳಲಿ ಹೋಗಿದ್ದರು. ಒಬ್ಬನಾದರೂ ಆಹಾರ ಪದಾರ್ಥವನ್ನು ರುಚಿ ನೋಡಲಿಲ್ಲ. ಜನರೆಲ್ಲರೂ ನೆಲಜೇನು ಇರುವ ಕಾಡಿಗೆ ಬಂದರು. ಅವರು ಅಲ್ಲಿ ಜೇನುತುಪ್ಪ ಹರಿಯುವುದನ್ನು ಕಂಡರೂ ಶಾಪಕ್ಕೆ ಭಯಪಟ್ಟದರಿಂದ ಯಾವನೂ ಅದನ್ನು ಬಾಯೊಳಕ್ಕೆ ಹಾಕಲಿಲ್ಲ. ಯೋನಾತಾನನಿಗೆ ತನ್ನ ತಂದೆಯು ಜನರಿಗೆ ಆಣೆಯಿಟ್ಟು ಹೇಳಿದ್ದು ಗೊತ್ತಿರಲಿಲ್ಲವಾದ್ದರಿಂದ ಅವನು ತನ್ನ ಕೋಲನ್ನು ಜೇನು ತೊಟ್ಟಿಯಲ್ಲಿ ಚುಚ್ಚಿ ಕೈಯಿಂದ ತೆಗೆದು ತಿನ್ನಲು ಅವನ ಕಣ್ಣುಗಳು ಕಳೆಗೊಂಡವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯುದ್ಧ ಮುಗಿಯುವ ತನಕ ಯಾರೂ ಆಹಾರ ಸೇವಿಸಬಾರದೆಂಬ ಸೌಲನ ಆಜ್ಞೆಯು ಯೋನಾತಾನನಿಗೆ ತಿಳಿಯದಿದ್ದುದು ಆಶ್ಚರ್ಯದ ಸಂಗತಿ. ನಿಜವಾಗಿ ಯೋನಾತಾನನಿಗೆ ಈಗಾಗಲೇ ಜಯವು ದೊರಕಿ ಆಗಿತ್ತು. ಈಗ ನಾವು ಸೌಲನ ನಿಜ ಸ್ವಭಾವವನ್ನು ಕಾಣತೊಡಗುತ್ತೇವೆ. ಯೋನಾತಾನನಿಂದ ಜಯ ಉಂಟಾಗಿತ್ತು, ಆದರೆ ಅದರ ಹೊಗಳಿಕೆಯನ್ನು ಸೌಲನು ತನ್ನದಾಗಿಸಿಕೊಳ್ಳುತ್ತಾನೆ. ಅದನ್ನು ತನ್ನ ಮಗನಿಗೆ ಕೊಡಲು ಅವನಿಗೆ ಮನಸ್ಸಿರಲಿಲ್ಲ. 1 ಸಮುವೇಲ 14ನೇ ಅಧ್ಯಾಯ 28ನೇ ವಚನದಿಂದ 30ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ:
ಕೂಡಲೇ ಒಬ್ಬನು ಅವನಿಗೆ, ಈ ಹೊತ್ತು ಊಟ ಮಾಡುವಂಥವರು ಶಾಪಗ್ರಸ್ತರಾಗುವರೆಂದು ನಿನ್ನ ತಂದೆಯು ಆಣೆಯಿಟ್ಟು ಹೇಳಿದ್ದಾನೆ ಎಂದು ತಿಳಿಸಿದನು. ಜನರು ಬಹಳವಾಗಿ ಬಳಲಿ ಹೋದದನ್ನು ಕಂಡು ಯೋನಾತಾನನು ಆ ಮನುಷ್ಯನಿಗೆ, ನನ್ನ ತಂದೆಯು ದೇಶಕ್ಕೆ ನಷ್ಟವನ್ನುಂಟು ಮಾಡಿದ್ದಾನೆ. ನಾನು ಸ್ವಲ್ಪ ಜೇನುತುಪ್ಪವನ್ನು ತಿಂದದರಿಂದ ನನ್ನ ಕಣ್ಣುಗಳು ಹೇಗೆ ಕಳೆಗೊಂಡಿರುತ್ತವೆ ನೋಡು. ಜನರು ತಾವು ಇಂದು ಶತ್ರುಗಳಿಂದ ಸುಳುಕೊಂಡ ಆಹಾರವನ್ನು ಯಥೇಚ್ಛವಾಗಿ ಊಟ ಮಾಡಿದ್ದರೆ ಅವರು ಇನ್ನಷ್ಟೂ ಬಲಗೊಳ್ಳುತ್ತಿದ್ದರು. ಫಿಲಿಷ್ಟಿಯರಲ್ಲಿ ಹತವಾಗದವರು ಇನ್ನೂ ಹೆಚ್ಚು ಮಂದಿ ಇದ್ದಾರೆ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೌಲನು ಮಾಡಿದ್ದ ಈ ಆಜ್ಞೆ ಬುದ್ಧಿಹೀನವಾದದ್ದಾಗಿತ್ತು. ಜನರು ಯುದ್ಧ ಮಾಡಿ ಗೆದ್ದಿದ್ದರು. ಆದ್ದರಿಂದ ಅವರಿಗೆ ತಿನ್ನಲು ಏನಾದರೂ ಬೇಕಾಗಿತ್ತು. ನನ್ನ ವೈರಿಗಳ ಮೇಲೆ ನಾನು ಪೂರಾ ಸೇಡು ತೀರಿಸಿಕೊಳ್ಳುವವರೆಗೆ ಯಾರೂ ಏನನ್ನು ತಿನ್ನುವುದಕ್ಕೆ ನಾನು ಬಿಡುವುದಿಲ್ಲ ಎಂದು ಸೌಲನು ಹೇಳಿದನು. ಅವನಲ್ಲಿ ವಿನಯ ಗುಣವು ಸಂಪೂರ್ಣವಾಗಿ ಇಲ್ಲವಾಗಿತ್ತು. 1 ಸಮುವೇಲ 14ನೇ ಅಧ್ಯಾಯ 35ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಸೌಲನು ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿಸಿದನು. ಅವನು ಕಟ್ಟಿಸಿದ ಯಜ್ಞವೇದಿಗಳಲ್ಲಿ ಇದೇ ಮೊದಲನೆಯದು ಎಂಬುದಾಗಿ. ಪ್ರಿಯರೇ, ಅವನು ನಿಜವಾಗಿಯೂ ಒಂದು ಯಜ್ಞವೇದಿಯನ್ನು ಕಟ್ಟಿಸಿ ಹೋಮವನ್ನು ಅರ್ಪಿಸಿದನು. ಮುಂದಕ್ಕೆ ನಾವು 1 ಸಮುವೇಲ 14ನೇ ಅಧ್ಯಾಯ 36 ಮತ್ತು 37ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಸೌಲನು ತನ್ನ ಸೈನಿಕರನ್ನು, ಬನ್ನಿರಿ, ನಾವು ಈ ರಾತ್ರಿಯಲ್ಲೇ ಫಿಲಿಷ್ಟಿಯರನ್ನು ಬೆನ್ನಟ್ಟಿ ಬೆಳಗಾಗುವವರೆಗೆ ಅವರನ್ನು ಸುಳುಕೊಂಡು ಒಬ್ಬನನ್ನೂ ಉಳಿಸದೆ ಕೊಂದು ಹಾಕೋಣ ಎಂದು ಕರೆಯಲು ಅವರು, ನಿನ್ನ ಇಷ್ಟದಂತೆ ಆಗಲಿ ಎಂದು ಹೇಳಿದರು. ಆದರೆ ಯಾಜಕನು, ಇತ್ತ ಬನ್ನಿರಿ, ನಾವು ದೇವರನ್ನು ವಿಚಾರಿಸೋಣ ಅನ್ನಲು ಸೌಲನು, ದೇವಾ, ನಾವು ಫಿಲಿಷ್ಟಿಯರನ್ನು ಬೆನ್ನಟ್ಟಬಹುದೋ? ನೀನು ಅವರನ್ನು ಇಸ್ರಾಯೇಲ್ಯರ ಕೈಗೆ ಒಪ್ಪಿಸಿಕೊಡುವಿಯೋ ಎಂದು ಕೇಳಿಕೊಂಡರು. ಆತನು ಅವನಿಗೆ ಆ ದಿವಸ ಉತ್ತರ ಕೊಡಲೇ ಇಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಅವನನ್ನು ಉಪಯೋಗಿಸಲೇ ಇಲ್ಲ ಎಂಬುದನ್ನು ಇಲ್ಲಿ ನಾವು ನೋಡುತ್ತೇವೆ. ಮುಂದಕ್ಕೆ ನಾವು 1 ಸಮುವೇಲ 14ನೇ ಅಧ್ಯಾಯ 38 ಮತ್ತು 39ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಆಗ ಸೌಲನು ಪ್ರಜೆಯ ಮುಖಂಡರಿಗೆ, ನೀವೆಲ್ಲರೂ ಇಲ್ಲಿ ಬಂದು ಇವತ್ತು ಪಾಪ ಯಾರಿಂದುಂಟಾಯಿತೋ ವಿಚಾರಿಸಿ ಗೊತ್ತು ಮಾಡಿರಿ. ಇಸ್ರಾಯೇಲ್ಯರ ರಕ್ಷಕನಾದ ಯೆಹೋವನ ಆಣೆ, ಪಾಪ ಮಾಡಿದವನು ನನ್ನ ಮಗನಾದ ಯೋನಾತಾನನಾಗಿದ್ದರೂ ಸರಿಯೇ, ಅವನು ಸಾಯಲೇಬೇಕು ಎಂದು ಹೇಳಿದನು. ಜನರು ಏನು ಮಾತಾಡದೆ ಮೌನವಾಗಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೌಲನು ತನ್ನಿಂದ ತಪ್ಪಾಯಿತೆಂದು ಒಪ್ಪಿಕೊಳ್ಳಲು ಸಿದ್ಧನಿರಲಿಲ್ಲ. ಯಾರೋ ಒಬ್ಬರು ಪಾಪ ಮಾಡಿದ್ದಾರೆಂದು ಹೇಳುತ್ತಾನೆ. ಸೈನಿಕರು ಮೌನವಾಗಿದ್ದರು. ಜಯವು ಯೋನಾತಾನನಿಂದಾದದ್ದೆಂದು ಅವರಿಗೆ ತಿಳಿದಿತ್ತು. ಸೌಲನು ಹೇಳುತ್ತಾನೆ, ದೇವರು ಇವತ್ತು ನನಗೆ ಉತ್ತರ ಕೊಡದಿರಲು ಕಾರಣ, ಯಾರೋ ನನ್ನ ಮಾತನ್ನು ಮೀರಿ ಪ್ರಮಾಣ ತಪ್ಪಿದ್ದಾರೆ. ಯೋನಾತಾನನು ಜೇನನ್ನು ತಿಂದಿದ್ದಾನೆಂದು ಸೈನಿಕರಿಗೆ ಗೊತ್ತಿತ್ತು. ಸೌಲನು ದೊಡ್ಡ ತೋರಿಕೆಯ ನಾಟಕವನ್ನಾಡುತ್ತಿದ್ದಾನೆಂದು ಅವರಿಗೆ ತಿಳಿದಿತ್ತು. ಅವನು ರಾಜನಾದ್ದರಿಂದ ಅವರೆಲ್ಲರೂ ಅವನೆದುರಿಗೆ ಸುಮ್ಮನೆ ಇದ್ದರು. 1 ಸಮುವೇಲ 14ನೇ ಅಧ್ಯಾಯ 40ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆಗ ಸೌಲನವರಿಗೆ, ನೀವೆಲ್ಲರೂ ಒಂದು ಕಡೆಯಲ್ಲಿರಿ, ನಾನು ನನ್ನ ಮಗನಾದ ಯೋನಾತಾನನು ಮತ್ತೊಂದು ಕಡೆಯಲ್ಲಿರುವೆವು ಅನ್ನಲು ಅವರು, ನಿನ್ನ ಇಷ್ಟದಂತೆ ಆಗಲಿ ಅಂದರು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಸೈನಿಕರು ಹೆಚ್ಚೇನೂ ಮಾತನಾಡುವುದಿಲ್ಲ. 1 ಸಮುವೇಲ 14ನೇ ಅಧ್ಯಾಯ 41ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಆನಂತರ ಸೌಲನು, ಇಸ್ರಾಯೇಲ್ ದೇವರೇ, ಸತ್ಯವನ್ನು ತಿಳಿಸು ಎಂದು ಯೆಹೋವನನ್ನು ಪ್ರಾರ್ಥಿಸಿ ಚೀಟು ಹಾಕಿದಲ್ಲಿ ಅದು ಅವನಿಗೂ ಯೋನಾತಾನನಿಗೂ ಬಂದಿತು. ಜನರು ಪಾರಾದರು ಎಂಬುದಾಗಿ. ಪ್ರಿಯರೇ, ಯೋನಾತಾನನು ತಪ್ಪು ಮಾಡಿದ್ದಾನೆಂದು ಸೌಲನು ನಂಬಿದನು. ಮುಂದಕ್ಕೆ ನಾವು ನೋಡೋಣ. 1 ಸಮುವೇಲ 14ನೇ ಅಧ್ಯಾಯ 42 ಮತ್ತು 43ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಸೌಲನು ತಿರುಗಿ, ನಮ್ಮಿಬ್ಬರೊಳಗೆ ಚೀಟು ಹಾಕಿರಿ ಎಂದು ಹೇಳಿದನು. ಹಾಗೆಯೇ ಮಾಡಿದಲ್ಲಿ ಚೀಟು ಯೋನಾತಾನನಿಗೆ ಬಿದ್ದಿತು. ಆಗ ಸೌಲನು ಯೋನಾತಾನನನ್ನು, ನೀನು ಏನು ಮಾಡಿದ್ದಿ ಹೇಳು ಎಂದು ಕೇಳಲು ಅವನು, ನಾನು ಕೋಲಿನಿಂದ ಸ್ವಲ್ಪ ಜೇನುತುಪ್ಪವನ್ನು ತೆಗೆದುಕೊಂಡು ತಿಂದೆನು, ಸಾಯುವುದಕ್ಕೆ ಸಿದ್ಧನಾಗಿದ್ದೇನೆಂದು ಉತ್ತರ ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸೌಲನು ಮಾಡಬಾರದನ್ನು ಹೇಳಿದ್ದನ್ನು ಅವನು ಮಾಡಿದ್ದನು. ಸೌಲನು ಇವತ್ತು ಯಾವನಾದರೂ ಆಹಾರ ತೆಗೆದುಕೊಂಡರೆ ಅವನು ಶಾಪಗ್ರಸ್ತನಾಗಲಿ ಎಂದು ಹೇಳಿದ್ದನು. ಆದರೆ ಅದು ಮರಣದಂಡನೆಗೆ ಯೋಗ್ಯವಾದದ್ದಾಗಿತ್ತೋ? ಖಂಡಿತವಾಗಿಯೂ ಅಲ್ಲ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ 1 ಸಮುವೇಲ
14ನೇ ಅಧ್ಯಾಯ 44 ಮತ್ತು 45ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅದಕ್ಕೆ ಸೌಲನು, ಯೋನಾತಾನನೇ, ನಾನು ನಿನ್ನನ್ನು ಕೊಲ್ಲದೆ ಬಿಟ್ಟರೆ ದೇವರು ನನಗೆ ಬೇಕಾದುದನ್ನು ಮಾಡಲಿ ಅನ್ನಲು ಜನರು ಅವನಿಗೆ, ದೇವರ ಸಹಾಯದಿಂದ ಇವತ್ತು ಇಸ್ರಾಯೇಲ್ಯರಿಗೆ ಮಹಾಜಯವನ್ನುಂಟು ಮಾಡಿದ ಯೋನಾತಾನನು ಸಾಯಬೇಕೋ? ಕೂಡದು, ಯೆಹೋವನಾಣೆ, ಅವನ ತಲೆಗೂದಲುಗಳಲ್ಲಿ ಒಂದನ್ನೂ ನೆಲಕ್ಕೆ ಬೀಳಿಸಬಾರದು ಎಂದು ಹೇಳಿ ಪ್ರಾಯಶ್ಚಿತ್ತವನ್ನು ಕೊಟ್ಟು ಅವನನ್ನು ಬಿಡಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತನ್ನ ಮಗನು ತನ್ನ ದಾರಿಗಡ್ಡವಾದರೆ ಅವನನ್ನು ಕೂಡ ಸೌಲನು ನಾಶ ಮಾಡಿ ಬಿಡಲು ಪ್ರಯತ್ನಿಸಿದನು. ಸೌಲನ ನಿಜ ಗುಣವನ್ನು ನೋಡುತ್ತಿದ್ದೇವೆ. ಮುಂದಕ್ಕೆ ಅವನು ಹೇಗೆ ದೇವರಿಗೆ ನೇರವಾಗಿ ಅವಿಧೇಯನಾಗುತ್ತಾನೆಂಬುದಾಗಿ ನೋಡಲಿದ್ದೇವೆ. ಅವನು ಮಾಡುವ ಕೃತ್ಯದಿಂದ ಇಡೀ ಇಸ್ರಾಯೇಲ್ ಜನಾಂಗಕ್ಕೆ ದುರಂತವಾಗುತ್ತದೆ. ದೇವರು ಮಧ್ಯಪ್ರವೇಶಿಸದಿರುತ್ತಿದ್ದರೆ ಅವರ ಇಡೀ ಜನಾಂಗವೇ ನಿರ್ನಾಮವಾಗಿ ಹೋಗುತ್ತಿತ್ತು. ಪ್ರಿಯರೇ, ಸೌಲನು ತಾನು ದೇವರ ಆಯ್ಕೆಯಾಗಿರಲಿಲ್ಲವೆಂಬುದನ್ನು ತೋರಿಸಿಕೊಟ್ಟನು. ಸೌಲನು ದೇವರಿಗೆ ವಿಧೇಯನಾಗುವುದನ್ನು ಬಿಟ್ಟನೆಂದು ತನ್ನ ಸ್ವಂತ ಆಲೋಚನೆಯಂತೆ ನಡೆಯುತ್ತಾನೆಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ಇನ್ನೂ ಹೆಚ್ಚಾಗಿ ನಾವು ನೋಡಲಿದ್ದೇವೆ. ಕೊನೆಗೆ ದೇವರ ಆತ್ಮನು ಅವನೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದನು. ದೇವರು ಅವನಿಗೆ ಮಾರ್ಗದರ್ಶನ ಮಾಡುತ್ತಿರಲಿಲ್ಲ. ಆಗ ಅವನು ದೇವರಿಂದ ಆತ್ಮಗಳ ಜಗತ್ತಿನ ಕಡೆಗೆ ತಿರುಗಿಕೊಳ್ಳುತ್ತಾನೆ. ಕೊನೆಗೆ ಅವನು ಎಂದೋರಿನ ಯಕ್ಷಿಣಿಯನ್ನು ವಿಚಾರಿಸುವುದನ್ನೂ ನೋಡುತ್ತೇವೆ. ಸೈತಾನನ ಶಕ್ತಿಗಳು ಲೋಕದಲ್ಲಿ ತುಂಬಿಕೊಂಡಿರುವ ಈ ಕಾಲದಲ್ಲಿ ಇದು ನಮಗೊಂದು ಎಚ್ಚರಿಕೆಯ ಪಾಠವಾಗಿದೆ. ಜಗತ್ತಿನ ಮಂತ್ರ ತಂತ್ರಗಳು, ಸೈತಾನನ ಪೂಜೆ, ಭವಿಷ್ಯ ನೋಡುವುದು ಇತ್ಯಾದಿ ತುಂಬಿದೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಸೌಲನ್ ನೋಡ್ರಿ, ಹೇಗೆ ದೇವರಿಂದ ದೂರವಾದನು, ಅವಿಧೇಯನಾದನು ಎಂಬುದಾಗಿ ತಿಳಿದುಕೊಂಡಂಥ ನಾವು ನಮ್ಮ ಜೀವಿತದಲ್ಲಿ ದೇವರಿಗೆ ವಿಧೇಯರಾಗೋಣ. ವಿಧೇಯತೆಯು ದೇವರ ಆಶೀರ್ವಾದಕ್ಕೆ ಬಾಧ್ಯಸ್ಥವಾದ ಜೀವಿತವಾಗಿರುತ್ತದೆ. ಆದ್ದರಿಂದ ಅನುದಿನವೂ ದೇವರನ್ನು ಪ್ರೀತಿ ಮಾಡಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ, ಆತನಿಂದ ಆಶೀರ್ವಾದವನ್ನು ಹೊಂದಿಕೊಂಡವರಾಗಿ ನಿಜವಾದ ದೇವ ಭಯಭಕ್ತಿಯ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಅರಸನಾದ ಸೌಲನು ತನ್ನ ಮಗನಿಗೆ ಸಲ್ಲತಕ್ಕ ಜಯದ ಹೊಗಳಿಕೆಯನ್ನು ಸಲ್ಲಿಸದೆ ತಾನೇ ಕೊಂಬನ್ನು ಊದಿಕೊಂಡನು. ದೀನತೆ ಇಲ್ಲದೆ ಜೀವಿತಕ್ಕೆ ಇದು ಉದಾಹರಣೆಯಾಗಿದೆ. ತಮ್ಮ ಆಲೋಚನೆಯ ಪ್ರಕಾರ ನಡೆಯುವಾಗ ನಾವು ದೇವರ ಚಿತ್ತದಿಂದ ಹೊರಗಿರುತ್ತೇವೆ. ಪ್ರಿಯರೇ, ಒಂದು ವೇಳೆ ನಾವು ಲೋಕದಲ್ಲಿ ಮುಳುಗಿರುವುದಾದರೆ ಹಿಂದೆ ದೇವರ ಚಿತ್ತದ ಬಳಿಗೆ ಬಂದು ರಕ್ಷಣೆಯ ಸಂತೋಷದಲ್ಲಿ ಜೀವಿಸೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಜೀವಸ್ವರೂಪನಾದ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಇಷ್ಟೊಂದು ಒಳ್ಳೆಯ ಸಮಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದೆ. ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಸೌಲನ ಜೀವಿತಕ್ಕಾಗಿಯೂ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಆತನ ವಿಚಾರವಾಗಿ ಸತ್ಯವೇದದಲ್ಲಿ ಬರೆಸಲ್ಪಟ್ಟಿದೆ. ಯಾಕೆಂದರೆ ಆತನು ಮಾಡಿದಂಥ ತಪ್ಪುಗಳನ್ನು ನಾವುಗಳು ಮಾಡಬಾರದೆಂಬುದಾಗಿ ಉದಾಹರಣೆಯಾಗಿ ನೀನು ಇಟ್ಟಿದ್ದೀಯ. ಅದಕ್ಕಾಗಿ ಸ್ತೋತ್ರ. ಪ್ರಿಯ ಕರ್ತನೆ, ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಪ್ರತಿ ಒಬ್ಬೊಬ್ಬ ಸಹೋದರ ಸಹೋದರನು, ನಮ್ಮ ಮಿತ್ರರನ್ನು ಆಶೀರ್ವದಿಸು. ಅವರ ಕುಟುಂಬದ ಸಮಸ್ಯೆಗಳು ಏನೇ ಇದ್ದರೂ ಪ್ರಿಯ ಕರ್ತನೆ, ನಿನಗೆ ಅಸಾಧ್ಯವಾದ ಕಾರ್ಯಗಳು ಯಾವುದೂ ಇಲ್ಲ. ದೇವರನ್ನು ಪ್ರೀತಿಸುವಂಥ ರೀತಿಯಲ್ಲಿ ಅವರನ್ನು ನಿನ್ನ ಮಾರ್ಗದಲ್ಲಿ ನಡೆಸಬೇಕೆಂದು, ಅವರೊಬ್ಬೊಬ್ಬರ ಕೊರತೆಗಳನ್ನು ನೀಗಿಸಬೇಕೆಂದು ಈ ಪ್ರಾರ್ಥನೆಯನ್ನು ಸ್ತೋತ್ರ ಮಾಡಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಸತ್ಯವೇದ ಅಧ್ಯಯನದಲ್ಲಿ ನೀವು ತಿಳಿದುಕೊಂಡ ಸತ್ಯಗಳನ್ನು ಇತರರಿಗೆ ತಿಳಿಯಪಡಿಸಿರಿ. ಈ ಸೇವೆಯ ಬೆಳವಣಿಗೆಗಾಗಿ ಕರೆ ಮಾಡುವುದರ ಮೂಲಕ ಕೈ ಜೋಡಿಸಿರಿ. ಮತ್ತೆ ಭೇಟಿಯಾಗೋಣವೇ? ವಂದನೆಗಳು.